ಮ್ಯಾಗ್ನೀಷಿಯಂ ಮ್ಯಾಲಡಿ ಮ್ಯಾಗ್ನೀಷಿಯಂ ತಂತಿಯನ್ನು ಸುಡಕತ್ತೇನೆ ಇಲ್ಲಿ ನೋಡ್ರಿ. ಹೌದಾ? ಈ ಮ್ಯಾಗ್ನೀಷಿಯಂ ತಂತಿ ದಹನ ಕ್ರಿಯೆಗೆ ಒಂದು ಉದಾಹರಣೆಯನ್ನು ಕೊಡ್ಬೋದು. ಏನು ದಹನ ಕ್ರಿಯೆಗೆ ಅಂದ್ರೆ, ಒಂದು ವಸ್ತು ಆಮ್ಲಜನಕದ ಜೊತೆಗೆ ವರ್ತಿಸಿ ಶಾಖ ಮತ್ತು ಬೆಳಕ ಬಿಡುಗಡೆ ಮಾಡೋ ಕ್ರಿಯೆಗೆ ದಹನ ಕ್ರಿಯೆ ಅಂತ ಕರೀತದೆ. ಅದರ ಜೊತೆಗೆ ಆ ಲೋಹ ಮ್ಯಾಗ್ನೀಷಿಯಂ ತಂತಿ ಸುಟ್ಟಂಥ ಬೂದಿಯನ್ನು, ಮ್ಯಾಗ್ನೀಷಿಯಂ ಆಕ್ಸೈಡನ್ನು ನಾವಿಲ್ಲಿ ಕಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಲಿಟ್ಮಸ್ ಪೇಪರ್ ಟೆಸ್ಟ್ ಮಾಡೋಣ. ಅದು ಅಸಿಡ್ ಆಗ್ತದೋ ಏನು ಬೇಸ್ ಆಗ್ತದೋ ನಂತರ ಚೆಕ್ ಮಾಡೋಣ. ಏನು ಈಗ ಟೆಸ್ಟ್ ಟ್ಯೂಬ್ನಾಗ ಆ ಆಕ್ಸೈಡನ್ನು ಅಂದ್ರೆ ಆ ಮ್ಯಾಗ್ನೀಷಿಯಂ ತಂತಿ ಸುಟ್ಟ ನಂತರ ಅಂದ್ರೆ ದಹನ ಕ್ರಿಯೆಗೆ ಒಳಪಟ್ಟ ನಂತರ ಅದರ ಬೂದಿಯನ್ನು ಹಾಕಿ ಅದರಲ್ಲಿ ಸ್ವಲ್ಪ ನೀರನ್ನು ಹಾಕೋಣ. ಇದ್ರಾಗ ಹಾಕಿ ಸ್ವಲ್ಪ ನೀರನ್ನು ಈ ಟೆಸ್ಟ್ ಟ್ಯೂಬ್ನಾಗ ಹಾಕಿ ಬೇಡ. ಈಗೇನು ಮಾಡೋಣ, ಸ್ವಲ್ಪ ಅಲ್ಲಾಡಿಸ್ತಾನೆ ನಾನು. ಯಾಕಂದ್ರೆ ಒಂದು ನೀಲಿ ಲಿಟ್ಮಸ್ ಕಾಗದದ, ಇನ್ನೊಂದು ಕೆಂಪು ಲಿಟ್ಮಸ್ ಕಾಗದದ. ಇವೆರಡೂವನ್ನು ಈ ಮ್ಯಾಗ್ನೀಷಿಯಂ ಆಕ್ಸೈಡನ್ನು ನೀರಿನಲ್ಲಿ ಹಾಕಿರ್ತೀವಲ್ಲ, ಅದು ಒಂದು ದ್ರಾವಣ ಉಂಟಾಗಿರ್ತದೆ, ಅದರಲ್ಲಿ ಎದ್ದು ನೋಡೋಣ. ಹೌದಾ? ಈಗ ನೀಲಿ ಲಿಟ್ಮಸ್ ಕಾಗದವನ್ನು ಅದರಲ್ಲಿ ಎತ್ತದ ನಾವು ಅದು ಏನಾಗ್ತದೆ ನೋಡೋಣ ಬದಲಾವಣೆ. ತೆಗಿಯಪ್ಪ ಹೊರಗೆ ತೆಗಿ. ಹೌದಾ? ನೀಲಿ ಲಿಟ್ಮಸ್ ಕಾಗದ ನೀಲಿಯಾಗೇ ಉಳ್ದದ. ಈಗ ರೆಡ್ ಅದ್ದಿ ನೋಡೋಣ. ಹೌದಾ? ಹಾಂ, ನೀ ಅದಮ್ಮ ಈಗ ನೋಡ್ರಿ ಏನಾಯ್ತು ಅಂದ್ರೆ ಈ ಕೆಂಪು ಲಿಟ್ಮಸ್ ಕಾಗದ ಏನಾಯ್ತು, ನೀಲಿ ಆಯ್ತು. ಕೆಂಪು ಲಿಟ್ಮಸ್ ಕಾಗದ ನೀಲಿ ಇತ್ತಂದ್ರ ಅದನ್ನ ನಾವು ಆಮ್ಲ ಅಂತೀವೋ ಪ್ರತ್ಯಾಮ್ಲ ಅಂತೀವೋ? ಅಂದ್ರ ಈಗ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಯ್ತಂದ್ರ ಅದನ್ನ ನಾವು ಏನಂತ ಕರಿತೀವಿ? ಪ್ರತ್ಯಾಮ್ಲ ಕರಿತೀವಿ. ಅಂದ್ರ ಲೋಹದ ಆಕ್ಸೈಡ್ಗಳಿಂದ ನಾವು ಪ್ರತ್ಯಾಮ್ಲವನ್ನು ಪಡೆಯಬಹುದು. ಅದೇ ರೀತಿ ಅಲೋಹೀಯ ಆಕ್ಸೈಡ್ಗಳಿಂದ ನಾವು ಏನು ಬರಿಬಹುದು? ಆಮ್ಲವನ್ನು ಪಡಿಬಹುದು. ಹೌದಾ? ದಹನ ಕ್ರಿಯೆಯ ಜೊತೆಗೆ ಕೆಮಿಸ್ಟ್ರಿಯನ್ನು ಸಹ ನಾವು ಇದರಾಗ ಆಮ್ಲ ಪ್ರತ್ಯಾಮ್ಲವನ್ನು ಈ ಪ್ರಯೋಗದಿಂದ ಏನು ಮಾಡ್ಬೋದು? ತಿಳ್ಕೊಬೋದು. ಅರ್ಥ ಆಯ್ತಾ ಇಲ್ಲ? ಹಾಂ.